ಸಹ ಇದು ದೇವೇಗೌಡ ಕುಟುಂಬಕ್ಕೆ ಅನ್ಯಾಯ ಮಾಡಿ ರೇವಣ್ಣನಿಗೆ ರೇವಣ್ಣವ್ರಿಗೆ ಕುಮಾರಸ್ವಾಮಿಗೆ ಈ ಸರ್ಕಾರವನ್ನು ಕಿತ್ತಿ ಹಸುಕ್ಕೆ ಮೋದಿಯವ್ರ ಜೊತೆ ಕೈ ಜೋಡಿಸೋರು ಎನ್ನುವುದಕ್ಕೆ ಹೊಂದಾಣಿಕೆಯಿಂದ ಬಲಪಡಿಸ್ತಾರೆ ಎನ್ನುವುದಕ್ಕೆ ಇವೆಲ್ಲ ಕುತಂತ್ರ ಮಾಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ, ಶಿವರಾಮೇಗೌಡ ಕಾಂಗ್ರೆಸ್ ಕಾರ್ಯಕರ್ತರು ಈ ಕುಮಾರಸ್ವಾಮಿ ಪಕ್ಷ ಬೇರಿನ ಕಿತ್ತಿ ಹಸ್ಬಿಡಕ್ಕೆ ಮಾಡಿ ಈ ಕೆಲಸವನ್ನು ದುಡ್ಡು ಕೊಟ್ಟು ಟಿ ವಿ ಮಾಧ್ಯಮದವ್ರಿಗಾಗಲಿ ಜನಗಳಿಗಾಗಲಿ ಕೊಟ್ಟು ಈ ನಮ್ಮ ಮಹಿಳೆಯರು ಹೆಂಗಸರಿಗೆಲ್ಲ ದುಡ್ಡು ಕೊಟ್ಟು ಈ ಗಲಾಟೆ ಮಾಡಿ ಈ ಕೆಲಸವನ್ನು ಅವ್ರು ಮಾಡೋರೆ ಕೆ ಶಿವಕುಮಾರ್ನವರು. ಪೆಂಡ್ರು ಗಿಂಡ್ರಿ ಎಲ್ಲ ಸುಳ್ಳು ಮಾಹಿತಿವೆಲ್ಲ ಪೆಂಡ್ರಿ ಇದ್ರೆ ಯಾಕೆ ಎಂ ಪಿ ಮೊದಲೇ ತೋರಿ ಅವನು ಉಚ್ಚಾಟನೆ ಮಾಡಬೇಕಾಯ್ತು. ಓಟ್ ಆದ್ಮೇಲೆ ಯಾಕೆ ಮಾಡಿದರು? ಓಟಾದ ಶನಿವಾರ ಯಾಕೆ ಮಾಡಿದರು? ಶನಿವಾರ ಯಾಕೆ ಮಾಡಿದ್ರು? ಮಾಡಬೇಕಾಯ್ತು. ಓಟ್ ಆದಾಗ ನಾಮಪತ್ರ ಸಲ್ಲಿಸಿದಾಗಲೇ ಒಂದು ತಿಂಗಳ ಮುಂದ್ಗಡೆ ಮಾಡಿ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಯ್ತು. ಓಟ್ ಆಗಿ ಅಲ್ಲಿ ಗೆದ್ದವನೇ ಯಾರು? ರೇವಣ್ಣ ಪ್ರಜ್ವಲು. ಈ ಕೆಲಸ ಯಾಕೆ ಮಾಡ್ಬೇಕಾಯ್ತು? ಓಟಿಗೆ ಮೊದಲ ಮಾಡಿದರೆ ನಾವು ಭಾರಿ ಅಭ್ಯರ್ಥಿ ಯಾಕೆ ಗೆಲ್ಸ್ಕೊಮು. ಈ ಕೆಲಸ ಯಾಕೆ ಮಾಡ್ಬೇಕಾಯ್ತು? ಕೆ ಶಿವಕುಮಾರು, ಸಿದ್ದರಾಮಯ್ಯ ಇವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಶಿವರಾಮೇಗೌಡ ಥರ್ಡ್ ಕ್ಲಾಸ್ ಮುದೆ ಅದು 30 ರೂಪಾಯಿಗೂ ಬಾಳೋದಿಲ್ಲ. ಅದು ಏನು ಅಂತ ಅಲ್ರಿ ಮಂಡ್ಯದಲ್ಲಿ ಮೇಲು ಅಂತ ತಿಳ್ಕದೆ ಅವನಿಗೆ ಜಾಡ್ಮಾರ್ ಮೇಲು ಕಳ್ಳ ನಮಗೆ ಅವ್ನು ಥರ್ಡ್ ಕ್ಲಾಸ್ ಅವನು 30 ರೂಪಾಯಿ ಯಾವತ್ತೋ ಒಂದಿನ ಗೆದ್ದಿತ್ತು. ಪಕ್ಷದಿಂದ ನಮ್ಮ ದೇವೇಗೌಡ ಸೇರಿಸ್ಕೊಂಡು MSc ಮಾಡಿ 30 ವರ್ಷದಲ್ಲಿ 30 ವರ್ಷದಲ್ವಾಗಿ ನಾ ಶಿವರಾಮೇಗೌಡ ನಮ್ಮ ರೇವಣ್ಣ ಅದೇ ಯಾವ ದೇಶಕ್ಕೂ ಥರ್ಡ್ ಕ್ಲಾಸ್ ನಮಗೆ ಅಮ್ಮ ಈ ಮಾತುಕತೆ ಆಡಿ ನಮ್ಮ ನಿಖಿಲ್ ಕುಮಾರಸ್ವಾಮಿಗೆ ಸೋಸಿರೋದಮ್ಮ ಅಂಬರೀಷ್ ನೆಡ್ತಿ ಏನೇನೋ ಮಾತಾಡಿ ಈ ಲಾಭ ಪಡ್ಕೋದು ಏನು ಅಂದ್ರೆ ಸಹ ಸುಳ್ಳು ಮಾಹಿತಿ ಕೊಟ್ಟು ಈ ಸರ್ಕಾರಕ್ಕೆ ಮುಜುರಾಗ ತಂದು ಹಿನ್ನಡೆ ಮಾಡೋಕೆ ಆ ಕೆಲಸ ಮಾಡ್ಕೊಂಡ್ರು. ಯಾರು? ಕೆ ಶಿವಕುಮಾರು, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ 36 ಸೀಟ್ ಅವ್ರಲ್ಲ ಅವರೆಲ್ಲ ಕುಂತು ಮಾತಾಡ್ಕೊಂಡು ಇದು ಫೈಲ್ ಮಾಡೋರೆ. JDS 3 ಸೀಟು ಗೆಲ್ತೀವಿ. ರೇವಣ್ಣ 2 ಲಕ್ಷದಲ್ಲಿ ಗೆಲ್ತಾನೆ. ಕುಮಾರಸ್ವಾಮಿ 3 ಲಕ್ಷದಲ್ಲಿ ಗೆಲ್ತಾನೆ. ಕೋಲಾರ ಮಲ್ಲೇಶು 1,50,000 ಓಟ್ಲಲ್ಲಿ ಗೆಲ್ತಾನೆ. ಮಂಜುನಾಥ್ 3 ಲಕ್ಷದಲ್ಲಿ ಗೆಲ್ತಾನೆ. ಕೆ ಶಿವಕುಮಾರ್ ತಮ್ಮ ಸುರೇಶ್ ಸತ್ತೋ ನಮ್ಮ ಮೊನ್ನೆ 2 ಲಕ್ಷದಲ್ಲಿ ಗೆಲ್ತಾನೆ. ಪ್ರಜ್ವಲ್ ರೇವಣ್ಣ ಮಂಗ ಸೋಲ್ತಾನೆ 3 ಲಕ್ಷದಲ್ಲಿ. ಹೃದಯ ಆದ್ರಿಂದ ಗೆಲ್ತಾನೆ. ದೇಶನೇ ಬದುಕ್ತಾನೆ. ಡಾಕ್ಟ್ರು ಇಡೀ ದೇಶನೇ ಇವ್ರು ಒಂದಿಲ್ಲ ಬದುಕ್ತಾನೆ. ಇವರು ಕಚಡ ನನ್ನ ಮಕ್ಕ ಇವ್ರು ಅಣ್ಣ ತಮ್ಮದಿರು ಈಡೇ ಬಿಟ್ಟವ್ರೆ ಸುಳ್ಳು ಮಾಹಿತಿ ಮಾಡ್ಕೊಂಡು. ಈಗ ನನ್ನ ಮುಖ ತಕ್ಕ ನಿನ್ನ ಮುಖ ಕೂತಾಡ್ರವ ನನ್ನ ಮುಖ ಈಡೇ ಬಿಟ್ಟಿದ್ದೆ ಅದಕ್ಕೆ ಗೊತ್ತವ್ರು. ಈ ಸರ್ಕಾರ ಏನಾರ ಮಾಡಿ ಮೋದಿ ಜೊತೆ ಕೈ ಬುಳ್ಳಿ ಏನು ಸಂಕಟ ಮಾಡೋರು ಅವರು. ನಾವು ಬಿಟ್ಟಮ್ಮ ಮೋದಿ ಹೋದ್ರು ಬಿಡ್ದ ನಮ್ಮ ಜನತಾದಳ 40-50 ವರ್ಷದಿಂದ ಜನತಾದಳ ದೇವೇಗೌಡರು ಕಟ್ಟಿ ಒಬ್ಬ ಸರ್ಕಾರ ಉಳಿಸಿರಮ್ಮ ಎಗಡಿತೋ ಅವ್ರೆಲ್ಲರ ತಾವು ಗುದ್ದಾಡಿ ಬೊಮ್ಮೈತ ಗುದ್ದಾಡಿ ಕೇಂದ್ರದಲ್ಲಿ ಗುದ್ದಾಡಿ ಇವ್ರು ಏನು ಮಾಡೋಕ್ಕಾದು ಇದು ನೆನ್ನ ಮೊನ್ನ ಕಳ್ಳ ಬಂಚೋತದು. ಕೆ ಶಿವಕುಮಾರ್ ಕಳ್ಳ ಖರೀದಿ ಕಳ್ಳ ಬಂಡೇನು ಅಕ್ಕಪಕ್ಕ ಬಡವ್ರ ಬಗ್ಗೆ ಮಾರ್ಕ ದಿವಾಳಿ ಮಾಡಿ 1,000 ಕೋಟಿ ಹಣ ಮಾಡಿರ್ಬೋದು.